Hello students, good morning. Welcome to Bhaskar's classes. ನಾನು ನಿಮ್ಮ ಭಾಸ್ಕರ್, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕಾಮರ್ಸ್, JFGC ಮಾಗಡಿ. ಇವತ್ತಿನ ದಿವಸ ನಾನು ನಿಮ್ಮ ಮುಂದೆ ತಂದಿರೋದು ಡಿಸೆಂಬರ್ 2018ನಲ್ಲಿ ಕನ್ವರ್ಷನ್ ಆಫ್ ಸಿಂಗಲ್ ಎಂಟ್ರಿ ಇಂಟು ಡಬಲ್ ಎಂಟ್ರಿಯಲ್ಲಿ ಯಾವ ರೀತಿ ಪ್ರಾಬ್ಲಮ್ ಕೇಳಿದ್ದಾನೆ, ನಾವು ಯಾವ ರೀತಿ ಸೊಲ್ಯೂಷನ್ ಮಾಡಬೇಕು ಅಂದ್ಬಿಟ್ಟು ಸ್ಟೂಡೆಂಟ್ಸ್. ಹಾಗಾದರೆ ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಯು ಆರ್ ರಿಕ್ವೆಸ್ಟೆಡ್ ಟು ಡಿಟರ್ಮೈನ್ ದ ಅಮೌಂಟ್ ಆಫ್ ಟೋಟಲ್ ಸೇಲ್ಸ್. ಹಾಗಾದ್ರೆ ಏನು ಕಂಡುಹಿಡಿಬೇಕಾಗಿರುತ್ತೆ ಅಂತ ಸ್ಟೂಡೆಂಟ್ಸ್, ಟೋಟಲ್ ಸೇಲ್ಸ್ನ ಕಂಡುಹಿಡಿಬೇಕಾಗಿರುತ್ತೆ. ಈ ಪ್ರಾಬ್ಲಮ್ಗೆ ನಾನೊಂದು ಸ್ಟಾರ್ ಮಾರ್ಕ್ ಕೊಡ್ತೀನಿ ಸ್ಟೂಡೆಂಟ್ಸ್. ಹಿಂದೆ ಮಾಡಿರುವಂತಹ ಪ್ರಾಬ್ಲಮ್ಗಿಂತ ಇದು ಒಂದು ಥರ ವಿಭಿನ್ನವಾಗಿದೆ. ಸೊ ಈ ಪ್ರಾಬ್ಲಮ್ನ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂದ್ಬಿಟ್ಟಿದೆ, ಒಂದು ಪಕ್ಕದಲ್ಲೇ ಈ ಪ್ರಾಬ್ಲಮ್ನ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂದ್ಬಿಟ್ಟಿದೆ, ಪಕ್ಕದಲ್ಲೇ ಪ್ರಾಬ್ಲಮ್ ಕಾಪಿ ಮಾಡಿ ಇಟ್ಕೊಂಡಿದ್ದೀನಿ, ಅಲ್ಲಿ ಸಾಲ್ವ್ ಮಾಡೋಣ ಸ್ಟೂಡೆಂಟ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಸ್ಟೂಡೆಂಟ್ಸ್. ಹಾಗಾದ್ರೆ ಬನ್ನಿ ಸ್ಟೂಡೆಂಟ್ಸ್, ಈ ಪ್ರಾಬ್ಲಮ್ನ ಯಾವ ರೀತಿ ಸಾಲ್ವ್ ಮಾಡೋದು ಅಂದ್ಬಿಟ್ಟಿದೆ ನೋಡೋಣ. ಓಕೆ ಸ್ಟೂಡೆಂಟ್ಸ್, ಈ ಪ್ರಾಬ್ಲಮ್ ಅಲ್ಲಿ ಏನು ಕೇಳ್ತಾ ಇರೋದು, ಟೋಟಲ್ ಸೇಲ್ಸ್ ಕೇಳ್ತಾ ಇದ್ದೇನೆ. ಹಿಂದೆ ಮಾಡಿರುವಂತಹ ಎಲ್ಲಾ ಪ್ರಾಬ್ಲಮ್ ಅಲ್ಲೂ ಕೂಡ ಸೇಲ್ಸ್ ಆತನೇ ಕೊಡ್ತಾ ಇದ್ದ. ಈ ಪ್ರಾಬ್ಲಮ್ ಅಲ್ಲಿ ಸೇಲ್ಸ್ ಕೊಟ್ಟಿಲ್ಲ. ಹಾಗಾದ್ರೆ ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟ್ ನ ಮಾಡ್ಲಿಕ್ಕೆ ಮೊದಲು ಸ್ವಲ್ಪ ಯೋಚನೆ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ನಾವು ಓಪನಿಂಗ್ ಸ್ಟಾಕ್ ಕೊಟ್ಟಿದ್ದಾನೆ, ಪರ್ಚೇಸ್ ಕೊಟ್ಟಿದ್ದಾನೆ, ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿದ್ದಾನೆ, ದೆನ್ GP ರೇಷಿಯೋ ಆನ್ ಸೇಲ್ಸ್ ಕೊಟ್ಟಿದ್ದಾನೆ ಸ್ಟೂಡೆಂಟ್ಸ್. ಸೊ ಪಾರ್ಟ್ ನಂಬರ್ 2ನಲ್ಲಿ ನಾನು ನಿಮಗೆ ಹೇಳಿದ್ದೆ, ಏನಂತ ಹೇಳಿದ್ದೆ, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಈಕ್ವಲ್ಸ್ ಸೇಲ್ಸ್ ಮೈನಸ್ GP. ಈ ಫಾರ್ಮುಲಾ ಹೇಳ್ಕೊಟ್ಟಿದ್ದೆ ಸ್ಟೂಡೆಂಟ್ಸ್. ಇದ್ರ ಜೊತೆಗೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಕಂಡುಹಿಡಿಯೋಕ್ಕೆ ಇನ್ನೂ ಒಂದು ಫಾರ್ಮುಲಾನು ಹೇಳ್ಕೊಟ್ಟಿದ್ದೆ ಸ್ಟೂಡೆಂಟ್ಸ್. ಏನು ಹೇಳ್ಕೊಟ್ಟಿದ್ದೆ, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಈಕ್ವಲ್ಸ್ ಓಪನಿಂಗ್ ಸ್ಟಾಕ್ ಪ್ಲಸ್ ಪರ್ಚೇಸಸ್. ಪ್ರಾಬ್ಲಮ್ ಅಲ್ಲಿ ಡೈರೆಕ್ಟ್ ಎಕ್ಸ್ಪೆನ್ಸ್ ಕೊಟ್ಟಿದ್ರೆ ಅದನ್ನು ಆ್ಯಡ್ ಮಾಡಬೇಕು ಅಂತ ಹೇಳಿದೆ. ಪ್ರಾಬ್ಲಮ್ ಅಲ್ಲಿ ಡೈರೆಕ್ಟ್ ಎಕ್ಸ್ಪೆನ್ಸ್ ಏನು ಕೊಟ್ಟಿಲ್ಲ, ಸೊ ಮೈನಸ್ ಕ್ಲೋಸಿಂಗ್ ಸ್ಟಾಕ್. ಕ್ಲಿಯರ್ ಸ್ಟೂಡೆಂಟ್ಸ್? ಹಾಗಾದ್ರೆ ಇಲ್ಲಿ ನಮಗೆ ಕಾಸ್ಟ್ ಕಾಣಿಸ್ತಾ ಇದೆ. ಇವಾಗ ಇಲ್ಲೊಂದು ಅಮೌಂಟ್ನ ನಾವು ಕ್ಯಾಲ್ಕುಲೇಟ್ ನಾವು ಮಾಡಬಹುದು. ಹಾಗಾದ್ರೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ನ ಕಂಡುಹಿಡಿಬೇಕು ಅಂತಂದ್ರೆ ಪರ್ಚೇಸಸ್, ಓಪನಿಂಗ್ ಸ್ಟಾಕ್, ಕ್ಲೋಸಿಂಗ್ ಸ್ಟಾಕ್. ಅದೇ ಇನ್ಫಾರ್ಮೇಶನ್ ಅವನು ಕೊಟ್ಟಿರೋದಿಲ್ಲ. ಓಪನಿಂಗ್ ಸ್ಟಾಕ್ ಕೊಟ್ಟಿದ್ದಾನೆ 80,000, ಪರ್ಚೇಸ್ ಕೊಟ್ಟಿದ್ದಾರೆ 4 ಲಕ್ಷ, ಮೈನಸ್ ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ 70,000. ಹಾಗಾದ್ರೆ 4 ಲಕ್ಷ ಪ್ಲಸ್ 80,000, 4,80,000 ಮೈನಸ್ 70,000 ಅಂದ್ರೆ 4,10,000. ಏನಿದು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ಹಾಗಾದ್ರೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಸಿಕ್ಬಿಡ್ತು ನಮಗೆ. ಹಾಗಾದ್ರೆ ಪ್ರಾಫಿಟ್ ಪರ್ಸೆಂಟೇಜ್ನ ಹಾಕೋಣ. ಎಷ್ಟು ಪರ್ಸೆಂಟ್ ಅಂದ್ರೆ 20%. ಮ್ಯಾಜಿಕ್ ಏನು, ಕಾಸ್ಟ್ ಆ್ಯಡ್ ಪ್ರಾಫಿಟ್ ಬರೋದು ಸೇಲ್ಸ್. ಈಗ ಇವಾಗ ಪರ್ಸೆಂಟೇಜ್ನ ಅಪ್ಲೈ ಮಾಡಿದ್ರ ಅಂತಂದ್ರೆ ಎಷ್ಟು ಪರ್ಸೆಂಟ್ ಕೊಟ್ಟಿರೋದು, ಪ್ರಾಫಿಟ್ 20% ಅಂತೆ. ಯಾವುದ್ರ ಮೇಲೆ ಸೇಲ್ಸ್ ಮೇಲಂತೆ ಸ್ಟೂಡೆಂಟ್ಸ್, ಯಾವುದ್ರ ಮೇಲೆ ಸೇಲ್ಸ್ ಮೇಲಂತೆ. ಹಾಗಾದ್ರೆ 20% ಯಾವುದ್ರ ಮೇಲೆ, ಸೇಲ್ಸ್ ಮೇಲೆ. ಯಾವುದ್ರ ಮೇಲೆ ಅಂತ ಹೇಳ್ತಾನೋ ಅದೇ 100% ಆಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದ್ರೆ ಕಾಸ್ಟ್ಗೆ ಪ್ರಾಫಿಟ್ನ ಆ್ಯಡ್ ಮಾಡಿದ್ರೆ ಸೇಲ್ಸ್ ಬರೋದು. ಹಾಗಾದ್ರೆ ಎಷ್ಟಕ್ಕೆ 20ನ ಆ್ಯಡ್ ಮಾಡಿದ್ರೆ 100 ಆಗಿರುತ್ತೆ. ಎಷ್ಟಕ್ಕೆ
20ನ ಆ್ಯಡ್ ಮಾಡಿದ್ರೆ 100 ಆಗಿರುತ್ತೆ. ಅಂದರೆ 80ಗೆ 20ನ ಆ್ಯಡ್ ಮಾಡಿದ್ರೆ 100 ಆಗಿರುತ್ತೆ. ಹಾಗಾದರೆ ಪ್ರಾಬ್ಲಮಲ್ಲಿ ನಮಗೆ ಸಿಕ್ಕಿರುವಂತಹ ಇನ್ಫಾರ್ಮೇಷನ್ ಏನು? ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಂದರೆ ಕಾಸ್ಟ್ ಎಷ್ಟಂತೆ ಸ್ಟೂಡೆಂಟ್ಸ್? 4,10,10,000. ಕಾಸ್ಟ್ ಗೊತ್ತಿರೋದು ನಮಗೆ 4,10,10,000. ಹಾಗಾದರೆ ನಾವೀಗ ಸೇಲ್ಸ್ನ ಕಂಡುಹಿಡಿಬಹುದು. ಏನು ಕಂಡುಹಿಡಿಬಹುದು? ಸೇಲ್ಸ್ನ ಕಂಡುಹಿಡಿಬಹುದು. ಸೇಲ್ಸ್ ಹೆಂಗ್ ಬರುತ್ತೆ ಅಂದರೆ, ಸೇಲ್ಸ್ ಹೇಗೆ ಬರುತ್ತೆ ಅಂತಂದ್ರೆ 4,10,10,000 ಇಂಟು 4,10,10,000 ಎಷ್ಟು ಪರ್ಸೆಂಟ್ಗೆ? ಅದು 80%ಗೆ. ನಮಗೆ ಸೇಲ್ಸ್ ಬೇಕಾಗಿರೋದು ಎಷ್ಟು ಪರ್ಸೆಂಟ್ಗೆ? 100ಗೆ. ಎಷ್ಟು? ಹಾಗಾದ್ರೆ 4,10,000 ಇಂಟು 100 ಡಿವೈಡ್ ಬೈ 80. ಹಾಗಾದರೆ ಬರೋದು 5,12,500. 5,12,500 ಅನ್ನೋದು ಏನಾಗಿರುತ್ತೆ ಸ್ಟೂಡೆಂಟ್ಸ್? ಸೇಲ್ಸ್ ಆಗಿರುತ್ತೆ. ಇದನ್ನೇ ಅವರು ಕೇಳ್ತಾ ಇದ್ದಿದ್ದು ಸ್ಟೂಡೆಂಟ್ಸ್. ಅರ್ಥ ಆಗಿದೆ ಅಂತ ಭಾವಿಸಿದ್ದೀನಿ ಸ್ಟೂಡೆಂಟ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಸ್ಟೂಡೆಂಟ್ಸ್. ನೆಕ್ಸ್ಟ್ ಸೆಷನಲ್ಲಿ ಈ ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟ್ಗೆ ಸಂಬಂಧಪಟ್ಟಿರುವಂಥ ಏನೇನು ಪ್ರಾಬ್ಲಮ್ಸ್ ಇದೆಯೋ ಆ ಅಡ್ಜಸ್ಟ್ಮೆಂಟ್ ತಗೊಂಡು ಒಂದೇ ಸೆಷನಲ್ಲಿ ನಿಮ್ಮ ಮುಂದೆ ಬರ್ತೀನಿ ಸ್ಟೂಡೆಂಟ್ಸ್. ಅಲ್ಲಿವರೆಗೂ ಬಾಯ್ ಸ್ಟೂಡೆಂಟ್ಸ್.